ನಮಸ್ತೆ ಗೆಳೆಯರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಭಾಳ ಮುಖ್ಯವಾಗಿ ಇವತ್ತು ಒಂದು ಪ್ರಸಿದ್ಧವಾದ ಕವನವನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಇಷ್ಟೇ, ಈ ಮಾನವ ಜನ್ಮ ಅನ್ನೋದು ಒಮ್ಮೆ ಸಿಗುತ್ತೆ ಅಂತ ಹೇಳ್ತಾರೆ, ಅಥವಾ ನಮಗೆ ಗೊತ್ತಿಲ್ಲ. ಈಗ ಮನುಷ್ಯರಾಗಿದ್ದೇವೆ, ಸಮಾಜದಲ್ಲಿ ಬದುಕ್ತಾ ಇದ್ದೇವೆ. ಸಮಾಜದಲ್ಲಿ ಹೇಗೆ ಬದುಕಬೇಕು, ಸಂತೃಪ್ತವಾದ ಜೀವನವನ್ನು ಹೇಗೆ ನಡೆಸಬೇಕು, ಸಮಗ್ರವಾದ ವ್ಯಕ್ತಿತ್ವವನ್ನು ಹೇಗೆ ಬೆಳೆಸ್ಕೋಬೇಕು, ನಮ್ಮ ಮುಂದೆ ಇರ್ತಕ್ಕಂಥ ಕನಸನ್ನು ಹೇಗೆ ನನಸು ಮಾಡ್ಕೋಬೇಕು, ಇವೆಲ್ಲದರ ಬಗ್ಗೆ ಒಂದು ವಿಶಿಷ್ಟ ರೀತಿಯಲ್ಲಿ ಪದ್ಯವನ್ನು ಬರೆದಂಥ ಒಬ್ಬ ಕವಿಯ ಕವನವನ್ನು ತಮಗೆ ಹೇಳ್ತೇನೆ. ಹಾಗಾಗಿ ದಯವಿಟ್ಟು ಇದನ್ನು ಸಂಪೂರ್ಣವಾಗಿ ಆಲಿಸಿ, ಮತ್ತೆ ಆಲಿಸಿ, ನಿಮ್ಮ ಅಂತರಾಳದಲ್ಲಿರ್ತಕ್ಕಂಥ ಕನಸುಗಳನ್ನು ಬಿಚ್ಚಿ, ಮನಸ್ಸನ್ನು ಬಿಚ್ಚಿ, ಆವಾಗ ಈ ಪದ್ಯ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಕವನವನ್ನು ಬರೆದಂಥವರು ನೊಬೆಲ್ ಪ್ರಶಸ್ತಿ ವಿಜೇತರಾದ ಪ್ಯಾಬ್ಲೋ ನೆರುಡಾ. ಇವರು ಚಿಲಿ ದೇಶದ ಪ್ರಖ್ಯಾತ ಕವಿ, ಬಹುಮುಖಿ ವ್ಯಕ್ತಿತ್ವ ಇದ್ದಂಥ ಕವಿ. ಅವರು ಕವಿಯೂ ಹೌದು, ರಾಜಕಾರಣಿಯೂ ಹೌದು, ರಾಜತಾಂತ್ರಿಕರು ಹೌದು, ಸಮಾಜ ಚಿಂತಕರು ಆಗಿದ್ದರು. ಅವರು ಹಲವಾರು ಕವನಗಳನ್ನು ಬರೆದಿದ್ದಾರೆ, ಬಹಳ ಪ್ರಸಿದ್ಧವಾದ ಕವನಗಳು. ಅದರಲ್ಲಿ ಮನುಷ್ಯನ ವ್ಯಕ್ತಿತ್ವದ ಬಗ್ಗೆ, ಸಂತೃಪ್ತ ಜೀವನದ ಬಗ್ಗೆ, ಸಂತಸದ ಜೀವನದ ಬಗ್ಗೆ ಒಂದು ಕವನ ಬರೆದಿದ್ದಾರೆ. ಅದು ಜಗತ್ ಪ್ರಸಿದ್ಧ ಆಗಿದೆ. ಅದರ ಶೀರ್ಷಿಕೆ ಯು ಆರ್ ಡೈಯಿಂಗ್ ಅರ್ಲಿ ಅಂತ. ನೀನು ನಿಧಾನವಾಗಿ ಸಾಯಲು ಆರಂಭಿಸುವಿರಿ. ನೀವು ನಿಧಾನವಾಗಿ ಸಾಯಲು ಆರಂಭಿಸುವಿರಿ ಅಂತಕ್ಕಂಥ ಒಂದು ಕವನ. ದಯವಿಟ್ಟು ಆಲಿಸಿ. ನೀವು ನನ್ನನ್ನು ನೋಡ್ಕೊಂಡೇ ಆಲಿಸ್ಬೇಕು ಅಂತ ಏನಿಲ್ಲ, ಕಣ್ಮುಚ್ಕೊಂಡು ಆ ಕವನದ ಒಳ ಅರ್ಥವನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಈತ ಒಬ್ಬ ವಿಶಿಷ್ಟವಾದ ಕವಿ, ಉಪಮೆಗಳನ್ನು ನೀಡ್ತಾನೆ ಮತ್ತು ಭಾವೋತ್ಕರ್ಷವನ್ನು ಉಂಟು ಮಾಡತಕ್ಕಂಥ ಒಂದು ವಿಶಿಷ್ಟವಾದ ಛಾಪು ಈತನ ಕವನದಲ್ಲಿರುತ್ತೆ. ನೀವು ನಿಧಾನವಾಗಿ ಸಾಯಲು ಆರಂಭಿಸುವಿರಿ. ನೀವು ನಿಧಾನವಾಗಿ ಸಾಯಲು ಆರಂಭಿಸುವಿರಿ. ನೀವು ಪ್ರವಾಸ ಕೈಗೊಳ್ಳದೆ ಹೋದಲ್ಲಿ, ನೀವು ಓದದೇ ಇದ್ದಲ್ಲಿ ನಿಧಾನವಾಗಿ ಸಾಯಲು ಆರಂಭಿಸುವಿರಿ. ನೀವು ಜೀವನದ ಏರುಪೇರುಗಳ ತರಂಗಗಳನ್ನು ಕೇಳದೆ ಹೋದಲ್ಲಿ, ನೀವು ನಿಮ್ಮ ಬಗ್ಗೆ ಮೆಚ್ಚುಗೆ ಹೊಂದದೆ ಹೋದಲ್ಲಿ ನೀವು ನಿಧಾನವಾಗಿ ಸಾಯಲು ಆರಂಭಿಸುವಿರಿ. ನೀವು ನಿಮ್ಮ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಾಗ, ಸಹಾಯ ಮಾಡಲು ಬಂದವರನ್ನು ಭೇಟಿಯಾಗದೇ ಇದ್ದಾಗ ನೀವು ನಿಧಾನವಾಗಿ ಸಾಯಲು ಆರಂಭಿಸುವಿರಿ. ನೀವು ನಿಮ್ಮ ಅಭ್ಯಾಸಗಳಿಗೆ ದಾಸರಾದಾಗ, ಪ್ರತಿದಿನ ಅದೇ ಹಾದಿಯಲ್ಲಿ ಸಾಗಿದಾಗ, ನಿಮ್ಮ ದಿನಚರಿಯ ಅಭ್ಯಾಸವನ್ನು ಬದಲಿಸದೆ ಹೋದಾಗ, ನೀವು ವಿಭಿನ್ನ ಉಡುಪುಗಳನ್ನು ಧರಿಸದೆ ಹೋದಾಗ, ಅಥವಾ ನೀವು ಅಪರಿಚಿತರನ್ನು ಮಾತನಾಡಿಸದೆ ಹೋದಾಗ ನೀವು ನಿಧಾನವಾಗಿ ಸಾಯಲು ಆರಂಭಿಸುವಿರಿ. ನೀವು ನಿಮ್ಮ ಉತ್ಕಟ ಭಾವನೆಗಳನ್ನು ಮತ್ತು ಭಾವೋದ್ವೇಗಗಳ ಏರಿಳಿತಗಳನ್ನು ಅನುಭವಿಸಲು ತಡೆದಾಗ, ನಿಮ್ಮ ಕಣ್ಣುಗಳು ಮಿನುಗುವಂತೆ ಮತ್ತು ನಿಮ್ಮ ಹೃದಯ ವೇಗವಾಗಿ ಬಡಿಯುವಂತೆ ಮಾಡುವವರನ್ನು ಭೇಟಿಯಾಗದೆ ತಪ್ಪಿಸಿಕೊಂಡಾಗ, ನಿಮ್ಮ ಕಣ್ಣುಗಳು ಮಿನುಗುವಂತೆ ಮತ್ತು ನಿಮ್ಮ ಹೃದಯ ವೇಗವಾಗಿ ಬಡಿಯುವಂತೆ ಮಾಡುವವರನ್ನು ಭೇಟಿಯಾಗದೆ ತಪ್ಪಿಸಿಕೊಂಡಾಗ ನೀವು ನಿಧಾನವಾಗಿ ಸಾಯಲು ಆರಂಭಿಸುವಿರಿ. ಅನಿಶ್ಚಿತೆಯನ್ನು ಯಾವುದು ಸುರಕ್ಷಿತ ಎಂಬುದನ್ನು ಪರಿಗಣಿಸಿ. ಅನಿಶ್ಚಿತೆಯಲ್ಲಿ ಯಾವುದು ಸುರಕ್ಷಿತ ಎಂಬುದನ್ನು ಪರಿಗಣಿಸಿ ನೀವು ಸವಾಲು ಸ್ವೀಕರಿಸದೆ ಹೋದಲ್ಲಿ, ನಿಮ್ಮ ಕನಸನ್ನು ನೀವು ನನಸು ಮಾಡಲು ಹಿಂದೆ ಬೀಳದೆ ಹೋದಲ್ಲಿ, ನೀವು ಜೀವನದಲ್ಲಿ ಒಮ್ಮೆಯಾದರೂ ಅರ್ಥಪೂರ್ಣ ಹಿತವಚನ ಪಾಲಿಸದೆ ಹೋದಲ್ಲಿ ನೀವು ನಿಧಾನವಾಗಿ ಸಾಯಲು ಆರಂಭಿಸುವಿರಿ. ಗೆಳೆಯರೇ, ನೀವು ನಿಧಾನವಾಗಿ ಸಾಯಲು ಆರಂಭಿಸುವಿರಿ. ಆದ್ದರಿಂದ ನೀವು ಜೀವಿಸಲು ಆರಂಭಿಸಿ. ನೀವು ಸಂತೃಪ್ತ ಸಂತಸದ ಸಮಗ್ರ ಜೀವನವನ್ನು ಅನುಭವಿಸಲು ಆರಂಭಿಸಿ. ಇದು ಅತ್ಯುತ್ತಮವಾದ ಒಂದು ಭಾವನೆ.
ಈ ಕವನವನ್ನು ಮತ್ತೊಮ್ಮೆ ದಯವಿಟ್ಟು ಕೇಳಿ ನಿಮ್ಮ ಅಂತರಾಳದಲ್ಲಿ ಒಂದು ವಿಮರ್ಶೆ ಮಾಡ್ಕೊಳ್ಳಿ. ಹೇಗೆ ಈ ಮಾನವ ಜೀವನವನ್ನು ಬದುಕಿರ್ತಕ್ಕಂಥ ಸಮಯದಲ್ಲಿ ಗೆಳೆತನವನ್ನು ಅನುಭವಿಸ್ತಕ್ಕಂಥದ್ದು, ಪ್ರೀತಿ ವಿಶ್ವಾಸವನ್ನು ಹಂಚ್ಕೊಳ್ತಕ್ಕಂಥದ್ದು, ಮತ್ತು ನಮ್ಮ ಕನಸನ್ನು ನನಸು ಮಾಡ್ತಕ್ಕಂಥದ್ದು, ಅದರ ಹಿಂದೆ ಬೀಳ್ತಕ್ಕಂಥದ್ದು, ಮತ್ತು ಒಟ್ಟಾಗಿ ಸಮಾಜದಲ್ಲಿ ಶಾಂತಿಯುತವಾದ ಜೀವನವನ್ನು ಸಾಗಿಸಲಿಕ್ಕೆ ಹೇಗೆ ನಾವು ನಮ್ಮ ಜೀವನ ಉತ್ಸಾಹವನ್ನು ಉಳಿಸ್ಕೋಬೇಕು ಅನ್ನೋ ಒಂದು ತಹತಃ ಇದೆ. ಆ ಕವಿಯ ಕನಸೇನಿದೆ ಅದನ್ನು ನನಸು ಮಾಡಿ ನಮ್ಮ ಜೀವನವನ್ನು ಅತ್ಯುತ್ತಮವಾದ ಜೀವನವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತೇನೆ. ಮತ್ತೊಮ್ಮೆ ನನ್ನ ಚಾನಲನ್ನು ತಾವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ನಿಮ್ಮ ಸಲಹೆಗಳನ್ನು ಅದೇ ರೀತಿಯ ಪ್ರೇರಣೆ ನೀಡ್ತಕ್ಕಂಥ ಕವಿತೆಗಳಿದ್ದರೆ ದಯವಿಟ್ಟು ನನಗೆ ಕಳಿಸಿ, ನಿಮ್ಮ ಕಾಮೆಂಟ್ಸನ್ನು ಮಾಡಿ. ನಮಸ್ಕಾರ.